ಡಯಾಬಿಟಿಕ್ ಫ್ರೆಂಡ್ಲಿ ಅಂತ ಬರ್ದಿರೋ ತಿಂಡಿಗಳನ್ನ ನೋಡಿದಾಗ ನಿಜವಾಗ್ಲೂ ಇದು ನಮಗೆ ಒಳ್ಳೇದಾ ಅಥವಾ ಇದೊಂದು ಮಾರ್ಕೆಟಿಂಗ್ ತಂತ್ರನಾ ಅಂತ ಅನ್ನಿಸ್ತೆ ಅಲ್ವಾ? ಬನ್ನಿ, ಈ ಗೊಂದಲವನ್ನ ಬಗೆಹರಿಸ್ಕೊಂಡು ಇದರ ಹಿಂದಿರೋ ಸತ್ಯ ಏನು ಅಂತ ತಿಳ್ಕೊಳ್ಳೋಣ. ಮಧುಮೇಹ ಇದೆ ಅಂತ ಗೊತ್ತಾದ ತಕ್ಷಣ ಎಲ್ಲರನ್ನೂ ಕಾಡೋ ಪ್ರಶ್ನೆ ಇದು. ಅಯ್ಯೋ, ಇನ್ಮೇಲೆ ಇಷ್ಟಪಟ್ಟು ತಿಂಡಿ ತಿನ್ನೋ ಹಾಗಿಲ್ವಾ ಅಂತ. ಆದ್ರೆ ಹಾಗೇನಿಲ್ಲ. ತಿಂಡಿ ಬಿಡ್ಬೇಕಂತಿಲ್ಲ. ಆದ್ರೆ ಅದನ್ನ ಹೇಗೆ ಬುದ್ಧಿವಂತಿಕೆಯಿಂದ ಆಯ್ಕೆ ಮಾಡಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟ್. ಹಾಗಾದ್ರೆ ಮಧುಮೇಹ ಇದ್ರೂ ಕೂಡ ರುಚಿಯಾದ ತಿಂಡಿಗಳನ್ನ ತಿನ್ನೋದು ಹೇಗೆ? ಬನ್ನಿ, ಈ ಸವಾಲಿಗೆ ಒಂದು ಪರಿಹಾರವನ್ನ ಕಂಡುಕೊಳ್ಳೋಣ. ಸಂಜೆ ಟೀ ಕಾಫಿ ಟೈಮ್ ಅಂದ್ರೆ ಸಾಕು, ಜೊತೆಗೆ ಏನಾದ್ರೂ ತಿನ್ನೋಕೆ ಬೇಕು ಅನ್ಸುತ್ತೆ. ಅದು ಸಹಜ ಕೂಡ. ಆದ್ರೆ ಡಯಾಬಿಟಿಸ್ ಇದ್ದಾಗ ಅಯ್ಯೋ ಬಿಸ್ಕೆಟ್ ತಿಂದ್ರೆ ಶುಗರ್ ಜಾಸ್ತಿ ಆಗುತ್ತೇನೋ ಅನ್ನೋ ಭಯ ಇದ್ದೇ ಇರುತ್ತೆ. ಈ ಸಮಸ್ಯೆಗೆ ಪರಿಹಾರ ಏನು? ಇದಕ್ಕೆ ಒಂದು ರೆಡಿಮೇಡ್ ಸೊಲ್ಯೂಷನ್ ಮಾರ್ಕೆಟಲ್ಲಿ ಸಿಗುತ್ತೆ. ಅದೇ ಶುಗರ್ ಫ್ರೀ ಅನ್ನೋ ಲೇಬಲ್. ನೋಡೋಕೆ ಇದು ಪರ್ಫೆಕ್ಟ್ ಅನ್ಸುತ್ತೆ. ಆದ್ರೆ ಕಥೆಯಲ್ಲಿ ಒಂದು ಟ್ವಿಸ್ಟ್ ಇದೆ. ಅಂದ್ಕೊಂಡಷ್ಟು ಸುಲಭನ ಈ ಆಯ್ಕೆ? ಡಯಾಬಿಟಿಕ್ ಬಿಸ್ಕೆಟ್ ಅಂದ್ರೆ ಏನು? ಅಂದ್ರೆ ಇದನ್ನ ನಾರ್ಮಲ್ ಬಿಸ್ಕೆಟ್ಗಳ ತರ ಅಲ್ದೆ ನಮ್ಮ ಬ್ಲಡ್ ಶುಗರ್ ಲೆವೆಲನ್ನ ನಿಧಾನವಾಗಿ ಏರಿಸೋ ಪದಾರ್ಥಗಳಿಂದ ಮಾಡಿರ್ತಾರೆ. ಅಂದ್ರೆ ಬಿಳಿ ಸಕ್ಕರೆ, ಮೈದಾ ಎಲ್ಲ ಬಳಸೋ ಬದಲು ಬೇರೆ ಆರೋಗ್ಯಕರ ಆಯ್ಕೆಗಳನ್ನ ಬಳಸಿರ್ತಾರೆ. ಇಲ್ಲೇ ನಾವು ತುಂಬಾ ಹುಷಾರಾಗಿರ್ಬೇಕು. ಶುಗರ್ ಫ್ರೀ ಅಂತ ಬರೆದಿದ್ದ ತಕ್ಷಣ ಎಲ್ಲಾ ಬಿಸ್ಕೆಟ್ಗಳು ಸೇಫ್ ಅನ್ಕೋಬೋದಾ? ಖಂಡಿತ ಇಲ್ಲ. ಆ ಲೇಬಲ್ ಹಿಂದಿರೋ ಅಸಲಿ ಕತೆ ಏನು ಅಂತ ತಿಳ್ಕೋಬೇಕಾದದ್ದು ಬಹಳ ಮುಖ್ಯ. ಓಕೆ, ಈಗ ನಾವು ಈ ಇಡೀ ವಿಶ್ಲೇಷಣೆಯ ಅತಿ ಮುಖ್ಯವಾದ ಭಾಗಕ್ಕೆ ಬಂದಿದ್ದೀವಿ. ಅದೇ ನ್ಯೂಟ್ರಿಷನ್ ಲೇಬಲ್. ಯಾವುದೇ ಪ್ಯಾಕೆಟ್ ತಗೊಳ್ಳೋ ಮುಂಚೆ ಅದ್ರ ಮೇಲಿರೋ ಮಾಹಿತಿಯನ್ನ ಸರಿಯಾಗಿ ಓದೋದು ಹೇಗೆ ಅಂತ ಕಲಿಯೋಣ. ತುಂಬಾ ಕಾಂಪ್ಲಿಕೇಟೆಡ್ ಏನಿಲ್ಲ. ಇದರ ಸೀಕ್ರೆಟ್ ಇರೋದೇ ಕೇವಲ 4 ಪ್ರಮುಖ ಸಂಖ್ಯೆಗಳಲ್ಲಿ. ಆ 4 ನಂಬರ್ಗಳನ್ನ ಅರ್ಥ ಮಾಡ್ಕೊಂಡ್ರೆ ಸಾಕು, ನಮ್ಮ ಆಯ್ಕೆಗಳು ತುಂಬಾನೇ ಸುಲಭ ಆಗತ್ತೆ. ಸರಿ, ಆ 4 ಮುಖ್ಯ ಅಂಶಗಳು ಯಾವುವು? ಮೊದಲನೇದು ಟೋಟಲ್ ಕಾರ್ಬೋಹೈಡ್ರೇಟ್ಸ್. ಇದು ಒಂದು ಸರ್ವಿಂಗ್ಗೆ 15 ಗ್ರಾಮ್ಗಿಂತ ಕಡಿಮೆ ಇದ್ರೆ ಒಳ್ಳೆಯದು. ಎರಡನೇದು ಫೈಬರ್, ಅಂದ್ರೆ ನಾರಿನಾಂಶ. ಇದು ಕನಿಷ್ಠ 2ರಿಂದ 3 ಗ್ರಾಮ್ ಆದ್ರೂ ಇರಬೇಕು. ಯಾಕಂದ್ರೆ ಇದು ಶುಗರ್ ನಮ್ಮ ರಕ್ತಕ್ಕೆ ಬೇಗ ಸೇರದ ಹಾಗೆ ನೋಡ್ಕೊಳ್ಳುತ್ತೆ. ಮೂರನೇದು ಸಕ್ಕರೆ. ಇದು 1 ಗ್ರಾಮ್ಗಿಂತ ಕಡಿಮೆ ಇದ್ರೆ ಸೂಪರ್. ಕೊನೆಯದಾಗಿ ಗ್ಲೈಸಿಮಿಕ್ ಇಂಡೆಕ್ಸ್. ಇದು 55 ಅಥವಾ ಅದಕ್ಕಿಂತ ಕಡಿಮೆ ಇರಬೇಕು. ಇದು ನಾವು ತಿಂದ ಮೇಲೆ ನಮ್ಮ ಶುಗರ್ ಲೆವೆಲ್ ಎಷ್ಟು ಸ್ಪೀಡಾಗಿ ಏರುತ್ತೆ ಅಂತ ಹೇಳುತ್ತೆ. ಸರಿ, ಲೇಬಲ್ ಓದೋದು ಗೊತ್ತಾಯ್ತೋ. ಇದಲ್ದೆ ಇನ್ನೂ ಸ್ಮಾರ್ಟಾಗಿ ಸ್ನ್ಯಾಕಿಂಗ್ ಮಾಡಕ್ಕೆ ಬೇರೆ ಏನೆಲ್ಲ ಟೆಕ್ನಿಕ್ಸ್ ಇದೆ? ಬನ್ನಿ ನೋಡೋಣ. ಇನ್ನೊಂದು ಮುಖ್ಯವಾದ ವಿಷಯ ಅಂದ್ರೆ ಇಂಗ್ರೀಡಿಯೆಂಟ್ಸ್ ಲಿಸ್ಟ್ ಓದೋದು. ನೋಡಿ, ಸ್ಟೀವಿಯಾ, ಮಾಂಕ್ ಫ್ರೂಟ್ ಇವೆಲ್ಲ ಸೇಫ್. ಯಾಕಂದ್ರೆ ಇವು ನ್ಯಾಚುರಲ್ ಸ್ವೀಟ್ನೆಸ್. ಆದರೆ ಇನ್ನೊಂದು ಕಡೆ ಕಾರ್ನ್ ಸಿರಪ್, ಡೆಕ್ಸ್ಟ್ರೋಸ್, ಮಾಲ್ಟೋಸ್ ಈ ಥರ ಬೇರೆ ಬೇರೆ ಹೆಸರುಗಳಲ್ಲಿ ಸಕ್ಕರೆಯನ್ನೇ ಬಚ್ಚಿಟ್ಟಿರ್ತಾರೆ. ಇವುಗಳ ಬಗ್ಗೆ ತುಂಬಾ ಹುಷಾರಾಗಿರ್ಬೇಕು. ಇದನ್ನ ನಾವು ಯಾವತ್ತೂ ಮರಿಬಾರ್ದು. ಶುಗರ್ ಫ್ರೀ ಅಂದ್ರೆ ಕಾರ್ಬ್ ಫ್ರೀ ಅಂತ ಖಂಡಿತ ಅಲ್ಲ. ಯಾಕಂದ್ರೆ ಬಿಸ್ಕೆಟ್ ಮಾಡಕ್ ಬಳಸೋ ಗೋಧಿ, ರಾಗಿ ಅಥವಾ ಯಾವುದೇ ಹಿಟ್ಟಲ್ಲಿ ಕಾರ್ಬೋಹೈಡ್ರೇಟ್ ಇದ್ದೇ ಇರುತ್ತೆ. ಹಾಗಾಗಿ ಟೋಟಲ್ ಕಾರ್ಬ್ಸ್ ನೋಡೋದು ಮಿಸ್ ಮಾಡಲೇಬಾರ್ದು. ಅಂಗಡಿಯಿಂದ ತರೋ ಬದಲು ಮನೆಯಲ್ಲೇ ಮಾಡ್ಕೊಂಡ್ರೆ ಇನ್ನೂ ಬೆಸ್ಟ್ ಅಲ್ವಾ? ನೋಡಿ, ಇಲ್ಲೊಂದು ಸಿಂಪಲ್ ರೆಸಿಪಿ ಇದೆ. ಓಟ್ಸ್ ಹಿಟ್ಟು, ಬಾದಾಮಿ ಹಿಟ್ಟು ತಗೊಂಡು ಅದಕ್ಕೆ ಸ್ಟೀವಿಯಾ, ಬೇಕಿಂಗ್ ಪೌಡರ್ ಹಾಕಿ ತೆಂಗಿನೆಣ್ಣೆಯಿಂದ ಕಲಸಿ ಬೇಕ್ ಮಾಡಿದ್ರೆ ಆರೋಗ್ಯಕರ ರುಚಿಕರ ಬಿಸ್ಕೆಟ್ ರೆಡಿ. ಇದರಿಂದ ಏನೇನು ಹಾಕ್ತಿದೀವಿ ಅನ್ನೋ ಕಂಟ್ರೋಲ್ ನಮ್ ಕೈಲಿರುತ್ತೆ. ಅದು ಮನೆಯಲ್ಲೇ ಮಾಡಿರೋ ಬಿಸ್ಕೆಟ್ ಆಗಿರ್ಲಿ ಅಥವಾ ಅಂಗಡಿಯಿಂದ ತಂದಿದ್ದೇ ಆಗ್ಲಿ, ಒಂದು ನಿಯಮ ಮಾತ್ರ ಕಡ್ಡಾಯ. ಅದು ಪೋರ್ಷನ್ ಕಂಟ್ರೋಲ್. ಒಂದು ಸಲಕ್ಕೆ 2ರಿಂದ 3 ಬಿಸ್ಕೆಟ್ ಅಷ್ಟೇ ಸಾಕು. ಇನ್ನೊಂದು ಸಿಂಪಲ್ ಟ್ರಿಕ್ ಏನಪ್ಪಾ ಅಂದ್ರೆ ಬಿಸ್ಕೆಟ್ ಜೊತೆಗೆ ಸ್ವಲ್ಪ ಪ್ರೋಟೀನ್ ಸೇರಿಸೋದು. ಅಂದ್ರೆ 1-2 ಬಾದಾಮಿ ಅಥವಾ ಸ್ವಲ್ಪ ಪನ್ನೀರ್, ಚೀಸ್ ಜೊತೆ ತಿಂದ್ರೆ ಅದು ಕಾರ್ಬೋಹೈಡ್ರೇಟ್ಸ್ ನಮ್ಮ ದೇಹದಲ್ಲಿ ನಿಧಾನವಾಗಿ ಹಿರ್ಕೊಳ್ಳೋ ಹಾಗೆ ಮಾಡುತ್ತೆ. ಇದರಿಂದ ಶುಗರ್ ಲೆವೆಲ್ ಸಡನ್ ಆಗಿ ಸ್ಪೈಕ್ ಆಗಲ್ಲ. ಇಲ್ಲಿಯವರೆಗೂ ನಾವು ಜನರಲ್ ಆಗಿ ಪಾಲಿಸಬಹುದಾದ ಟಿಪ್ಸ್ ನೋಡಿದ್ವಿ. ಅದೇ ಪ್ರತಿಯೊಬ್ಬರಿಗೂ ಒಂದೇ ರೀತಿ ವರ್ಕ್ ಆಗಲ್ಲ. ಹಾಗಾಗಿ ತಜ್ಞರ ಮಾರ್ಗದರ್ಶನ ಯಾಕೆ ಬೇಕು ಅಂತ ಈಗ ತಿಳ್ಕೊಳ್ಳೋಣ. ನೋಡಿ, ಈ ಮಾಹಿತಿ ಖಂಡಿತ ಯೂಸ್ಫುಲ್. ಇದು ಮೊದಲ ಹೆಜ್ಜೆ. ಆದ್ರೆ ಇದು ಡಾಕ್ಟರ್ ಅಥವಾ ಡೈಟಿಷಿಯನ್ ಸಲಹೆಗೆ ಪರ್ಯಾಯ ಅಲ್ಲ. ಯಾಕಂದ್ರೆ ಪ್ರತಿಯೊಬ್ರು ದೇಹದ ಸ್ಥಿತಿ ಬೇರೆ ಬೇರೆ ಇರುತ್ತೆ. ಹಾಗಾಗಿ ಅವರವ್ರಿಗೆ ಸರಿ ಹೊಂದುವ ಡಯಟ್ ಪ್ಲಾನ್ ಬೇಕೇ ಬೇಕು. ಈ ಎಲ್ಲ ಅಮೂಲ್ಯ ಮಾಹಿತಿಯನ್ನು ನಮಗೆ ಕೊಟ್ಟಿರೋದು ಅರ್ಕಾ ಅನುಗ್ರಹ ಆಸ್ಪತ್ರೆ. ಅವರ ಧ್ಯೇಯೋದ್ದೇಶ ನೋಡಿ, ಆಧುನಿಕ ವೈದ್ಯಕೀಯ ಚಿಕಿತ್ಸೆಯನ್ನ ಸಹಾನುಭೂತಿ ಮತ್ತು ನಿಖರತೆಯೊಂದಿಗೆ ನೀಡೋದು. ಇದು ರೋಗಿಗಳ ಬಗ್ಗೆ ಅವರಿಗಿರೋ ಕಾಳಜಿಯನ್ನ ತೋರಿಸುತ್ತೆ. ಅವರಲ್ಲಿ ಗ್ಯಾಸ್ಟ್ರೋಎಂಟರಾಲಜಿ, ಲ್ಯಾಪರೋಸ್ಕೋಪಿಕ್ ಸರ್ಜರಿ, ಪೀಡಿಯಾಟ್ರಿಕ್ಸ್, ಆರ್ಥೋಪೆಡಿಕ್ಸ್ ಮತ್ತು 24/7 ತುರ್ತು ಆರೈಕೆಯಂತಹ ಅನೇಕ ಸ್ಪೆಷಾಲಿಟಿಗಳಿವೆ. ಇದೆಲ್ಲ ಅವರ ಅನುಭವ ಮತ್ತು ಪರಿಣತಿಯನ್ನ ಎತ್ತಿ ತೋರಿಸುತ್ತೆ.
ಮತ್ತೊಮ್ಮೆ ಹೇಳ್ಬೇಕಂದ್ರ ಈ ಎಲ್ಲ ವಿವರಣೆಯ ಹಿಂದಿರೋದು ಬೆಂಗಳೂರಿನ ಅರ್ಕ ಅನುಗ್ರಹ ಆಸ್ಪತ್ರೆಯ ನುರಿತ ಮಧುಮೇಹ ಆರೈಕೆ ತಂಡ. ಹಾಗಾದ್ರೆ ಕೊನೆಯದಾಗಿ ಒಂದು ಪ್ರಶ್ನೆ. ಈಗ ತಾವು ಸೇವಿಸ್ತಿರೋ ತಿಂಡಿ ಅದು ಆರೋಗ್ಯಕ್ಕೆ ಸಪೋರ್ಟ್ ಮಾಡ್ತಿದ್ಯಾ ಅಥವಾ ವಿರುದ್ಧವಾಗಿ ಕೆಲಸ ಮಾಡ್ತಿದ್ಯಾ? ಈಗ ಕಲ್ತಿರೋ ಈ ಜ್ಞಾನವನ್ನ ಬಳಸಿ ತಮ್ಮ ಆಯ್ಕೆಗಳನ್ನು ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ಯಾಕಂದ್ರೆ ಸರಿಯಾದ ಮಾಹಿತಿ ಇದ್ರೆ ಆರೋಗ್ಯಕರ ಜೀವನ ಖಂಡಿತ ಸಾಧ್ಯ.